ನಿರೀಕ್ಷೆಗೂ ಮೀರಿದ ಯಶಸ್ಸು ಅಂತಾರಲ್ಲ, ಆ ಯಶಸ್ಸು ಕಾಂತಾರ ಚಿತ್ರಕ್ಕೆ ಸಿಕ್ಕಿತ್ತು. ಈ ಟೀಮ್ನ ಬಗ್ಗೆ ಇಡೀ ಭಾರತೀಯ ಚಿತ್ರರಂಗ ಮಾತಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಕೂಡ ಇವತ್ತಿಗೆ ಇತಿಹಾಸ. ಸೀಕ್ವೆಲ್ ಅಲ್ಲ, ಪ್ರೀಕ್ವೆಲ್ನ ಮಾಡೋಣ ಅಂತ ಚಿತ್ರತಂಡ ನಿರ್ಧಾರ ಮಾಡುತ್ತೆ. ಕಾಂತಾರ ಪ್ರೀಕ್ವೆಲ್ ಅಂತ ನಾನು ಏನು ಹೇಳಿದೆ, ಆ ಪ್ರೀಕ್ವೆಲ್ನಲ್ಲಿ ಜೂನಿಯರ್ NTR ಅವರು ನಟಿಸ್ತಾ ಇದ್ದಾರೆ. ರಿಷಬ್ ಶೆಟ್ಟಿ ಅವರು, ಜೂನಿಯರ್ NTR ಅವರು ಇಬ್ಬರನ್ನೂ ಅಕ್ಕಪಕ್ಕ ನಿಲ್ಲಿಸಿ, ಇಬ್ರಿಗೂ ಗಡ್ಡ ಬಿಟ್ಟು, ಇಬ್ರಿಗೂ ಒಂಚೂರು ಉದ್ದ ಕೂದಲು ಬಿಟ್ಟು ಅಕ್ಕಪಕ್ಕ ನಿಲ್ಲಿಸಿದ್ರೆ ಇಬ್ಬರು ನೋಡೋದಕ್ಕೆ ಅಣ್ಣ ತಮ್ಮಂತರನೇ ಕಾಣುತ್ತೆ. ಜೂನಿಯರ್ NTR ಅವರು ಈ ಸಿನಿಮಾದಲ್ಲಿ ನಟಿಸೋದು ಕಾಂತಾರ ಪ್ರೀಕ್ವೆಲ್ನಲ್ಲಿ ಏನಾದರೂ ಜೂನಿಯರ್ NTR ಅವರು ನಟನೆ ಮಾಡಿದ್ದೇ ಆದರೆ ಚಿತ್ರದ ಮೇಲಿನ ಒಂದು ಎಕ್ಸ್ಪೆಕ್ಟೇಷನ್ ಡಬಲ್ ಆಗೋದ್ರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜುಗೌಡ. ಕಾಂತಾರ ಚಿತ್ರ ತೆರೆಕಂಡು, ಕನ್ನಡದಲ್ಲಿ ಮಾತ್ರ ತೆರೆಕಂಡು, ಆಮೇಲೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಹೆಸರು ಮಾಡಿ 15ರಿಂದ 20 ಕೋಟಿ ಬಜೆಟ್ನಲ್ಲಿ ರೆಡಿಯಾದಂತಹ ಚಿತ್ರ ಒಂದು 250-300 ಕೋಟಿಗೂ ಅಧಿಕ ಗ್ರಾಸ್ ಕಲೆಕ್ಷನನ್ನು ಮಾಡಿತ್ತು ಅಂತ ಸುದ್ದಿಯಾಗಿತ್ತು. ಈ ಚಿತ್ರವನ್ನು ನೋಡೋದಕ್ಕೆ ಕನ್ನಡಿಗರ ಜೊತೆಗೆ ಬೇರೆ ಬೇರೆ ಭಾಷೆಯ ಸಿನಿ ಪ್ರೇಕ್ಷಕರು ಎಷ್ಟು ಮುಗಿಬಿದ್ದು ಚಿತ್ರಮಂದಿರಕ್ಕೆ ಬಂದಿದ್ದರು ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಅದರ ಜೊತೆಗೆ ಈ ಟೀಮ್ನ ಬಗ್ಗೆ ಇಡೀ ಭಾರತೀಯ ಚಿತ್ರರಂಗ ಮಾತಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಕೂಡ ಇವತ್ತಿಗೆ ಇತಿಹಾಸ. ಈ ಚಿತ್ರ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಹಿಟ್ ಆಗುತ್ತೆ ಅಂತ ಸ್ವತಃ ಚಿತ್ರದ ನಾಯಕ ಮತ್ತು ನಿರ್ದೇಶಕ ರಿಷಬ್ ಶೆಟ್ಟಿ ಅವರು ಕೂಡ ಅಂದ್ಕೊಂಡಿರಲಿಲ್ಲ. ಚಿತ್ರದ ನಿರ್ಮಾಣ ಸಂಸ್ಥೆ ಹೊಂಬಾಳೆ ಫಿಲಿಮ್ಸ್ ಕೂಡ ಅಂದ್ಕೊಂಡಿರಲಿಲ್ಲ. ಆದರೆ ನಿರೀಕ್ಷೆಗೂ ಮೀರಿದ ಯಶಸ್ಸು ಅಂತಾರಲ್ಲ, ಆ ಯಶಸ್ಸು ಕಾಂತಾರ ಚಿತ್ರಕ್ಕೆ ಸಿಕ್ಕಿತ್ತು. ಈ ಯಶಸ್ಸು ಸಿಕ್ಕಂತಹ ಕಾರಣಕ್ಕೋಸ್ಕರನೇ ಕಾಂತಾರ ಭಾಗ 2 ಅಲ್ಲ, ಭಾಗ 1 ಮಾಡೋಣ, ಸೀಕ್ವೆಲ್ ಅಲ್ಲ ಪ್ರೀಕ್ವೆಲ್ನ ಮಾಡೋಣ ಅಂತ ಚಿತ್ರತಂಡ ನಿರ್ಧಾರ ಮಾಡುತ್ತೆ. ಸೊ ಕಾಂತಾರ ಪಾರ್ಟ್ 1 ಅಂತ ಆಲ್ರೆಡಿ ರಿಲೀಸ್ ಆಗಿರೋದನ್ನು ನಾವು ಪಾರ್ಟ್ 1 ಅಂತ ಕನ್ಸಿಡರ್ ಮಾಡಿದ್ರೆ ಸಾಕಷ್ಟು ಜನರ ಮೆಚ್ಚುಗೆಯನ್ನು ಗಳಿಸಿದಂತಹ ಚಿತ್ರ, ಸಾಕಷ್ಟು ಟೆಕ್ನಿಷಿಯನ್ಗಳ ಮನಸ್ಸನ್ನು ಮುಟ್ಟಿದ್ದಂತಹ ಚಿತ್ರ, ವಿಮರ್ಶಕರಿಗೆ ಇಷ್ಟವಾಗಿದ್ದಂತಹ ಚಿತ್ರ ಬಿಡುಗಡೆ ಆದಮೇಲೆ ಅದರ ಎಕ್ಸ್ಪೆಕ್ಟೇಷನ್ ಅಂತಂತಾರಲ್ಲ, ಸೂಪರಾಗಿತ್ತು ಗುರು. ನಾವು ಅಂದ್ಕೊಂಡೇ ಬಂದಿರಲಿಲ್ಲ, ಇಷ್ಟೊಂದು ಎಕ್ಸ್ಪೆಕ್ಟ್ ಇಟ್ಕೊಂಡೇ ಬಂದಿರಲಿಲ್ಲ. ಆದರೂ ಕೂಡ ಈ ಚಿತ್ರ ಅದ್ಭುತವಾಗಿ ನಮಗೆ ಇಷ್ಟ ಆಯಿತು ಅಂತ ಪ್ರೇಕ್ಷಕರು ಕಾಂತಾರ ಮೇಲೆ ಹೇಳಿದಂತಹ ಮಾತುಗಳು ಅದರ ಪ್ರೀಕ್ವೆಲ್ ಮೇಲಿನ ನಿರೀಕ್ಷೆಯನ್ನು ದುಪ್ಪಟ್ಟು ಮಾಡಿದೆ. ಅದೇ ಕಾರಣಕ್ಕೋಸ್ಕರ ಈ ಚಿತ್ರದ ಕಥೆಗಾಗಿ ರಿಷಬ್ ಶೆಟ್ಟಿ ಅವರು ಸಾಕಷ್ಟು ಶ್ರಮವನ್ನು ವಹಿಸಿ, ಸಾಕಷ್ಟು ಸಮಯವನ್ನು ವಹಿಸಿ ಒಂದು ಒಳ್ಳೆಯ ಚಿತ್ರಕಥೆಯನ್ನು ರೆಡಿ ಮಾಡಿಕೊಂಡು ಆಲ್ರೆಡಿ ಶೂಟಿಂಗನ್ನು ಸ್ಟಾರ್ಟ್ ಮಾಡಿದ್ದಾರೆ ಅನ್ನೋದು ಸುದ್ದಿ. ಈ ಸುದ್ದಿಗೆ ಇದೀಗ ಪೂರಕ ಅನ್ನೋ ಥರ ಮೊನ್ನೆ ಇನ್ನು ಜೂನಿಯರ್ NTR ಪ್ರಶಾಂತ್ ನೀಲ್ ಅವರ ಮನೆಗೆ ಒಂದು ಫಂಕ್ಷನ್ಗೆ ಏನು ಬಂದಿರ್ತಾರೆ, ಅದೇ ಸಮಯದಲ್ಲಿ ಅಲ್ಲಿ ಹೊಂಬಾಳೆ ಫಿಲಿಮ್ಸ್ನ ಮುಖ್ಯಸ್ಥರಾದಂತಹ ವಿಜಯ್ ಕಿರಗಂದೂರು, ಅದರ ಜೊತೆಗೆ ರಿಷಬ್ ಶೆಟ್ಟಿ ಹಾಗೂ ರಿಷಬ್ ಶೆಟ್ಟಿ ಅವರ ಪತ್ನಿ ಕೂಡ ಆ ಫಂಕ್ಷನ್ಗೆ ಅಟೆಂಡ್ ಆಗಿರ್ತಾರೆ. ಆ ಫೋಟೋಗಳು ಎಲ್ಲ ಕಡೆ ವೈರಲ್ ಆಗಿದ್ದು ನೀವೆಲ್ಲ ನೋಡೇ ಇರ್ತೀರ. ಆದರೆ ಈಗ ಆ ಫೋಟೋ ಹಿಂದೆ ಒಂದಷ್ಟು ಸುದ್ದಿಗಳು, ಒಂದಷ್ಟು ಗುಸುಗುಸುಗಳು ತೆಲುಗು ಚಿತ್ರರಂಗದ ಕಡೆಯಿಂದ ಕೇಳಿ ಬರ್ತಾ ಇದೆ. ಏನಪ್ಪ ಅಂತ ಹೇಳಿದ್ರೆ, ಕಾಂತಾರ ಪ್ರೀಕ್ವೆಲ್ ಅಂತ ನಾನು ಏನು ಹೇಳಿದೆ, ಆ ಪ್ರೀಕ್ವೆಲ್ನಲ್ಲಿ ಜೂನಿಯರ್ NTR ಅವರು ನಟಿಸ್ತಾ ಇದ್ದಾರೆ ಅನ್ನುವ ಗುಸುಗುಸು ಕೇಳಿಬರ್ತಾ ಇದೆ. ಇದು ಕನ್ನಡ ಚಿತ್ರರಂಗದ ಕಡೆಯಿಂದ ಕೇಳಿಬರ್ತಾ ಇರುವ ನ್ಯೂಸ್ ಅಲ್ಲ, ಇದು ತೆಲುಗು ಚಿತ್ರರಂಗದ ಕಡೆಯಿಂದ ಕೇಳಿಬರ್ತಾ ಇರುವ ನ್ಯೂಸು. ಜೂನಿಯರ್ NTR ಹಂಗಂದ್ರೆ ಯಾವ ಪಾತ್ರ ಮಾಡ್ಬೋದು, ಏನು ಕತೆ, ರಿಷಬ್ ಶೆಟ್ಟಿ ಅವರು ಬರೀ ನಿರ್ದೇಶನ ಮಾಡ್ತಾರಾ, ಆ್ಯಕ್ಟ್ ಮಾಡೋದು ಅನ್ನೋನು. ರಿಷಬ್ ಶೆಟ್ಟಿ ಅವರು ಏನು ಅನೌನ್ಸ್ ಮಾಡ್ದಂಗೆ ಏನು ನಾಯಕ ನಟನಾಗಿ ಆ್ಯಕ್ಟ್ ಮಾಡಬೇಕು ಅದೇ ಪಾತ್ರವನ್ನು ಕಾಂತಾರ ಪ್ರೀಕ್ವೆಲ್ನಲ್ಲಿ ಮಾಡ್ತಾ ಇದ್ದಾರೆ. ಆದರೆ ಈ ಕಾಂತಾರ ಸಿನಿಮಾದಲ್ಲಿ ಶಿವ ಅನ್ನೋ ಕ್ಯಾರೆಕ್ಟರ್ ಏನು ಮಾಡಿದರು, ಅವರ ಪೂರ್ವಜರ ಕ್ಯಾರೆಕ್ಟರ್ನ ಆರಂಭದಲ್ಲಿ ಒಂದು ಸ್ವಲ್ಪ ತೋರಿಸಿ ಆಮೇಲೆ ಅದನ್ನು ಕ್ಲೋಸ್ ಮಾಡಿ ಪ್ರೆಸೆಂಟ್ ಸಿಚುವೇಶನ್ಗೆ ಏನು ಬಂದಿದ್ದರು, ಶಿವನ ಅಂದರೆ ನಾಯಕ ನಟನ ಪೂರ್ವಜರ ಕಥೆಯನ್ನು ಹೇಳೋದಕ್ಕೆ ರಿಷಬ್ ಶೆಟ್ಟಿ ಅವರು ಹೊರಟಿದ್ದಾರೆ. ಅಲ್ಲಿ ಯಾರೆಲ್ಲ ಬರ್ತಾರೆ, ಅಲ್ಲಿ ಯಾವೆಲ್ಲ ಕ್ಯಾರೆಕ್ಟರ್ಗಳು ಬರ್ತವೆ ಅನ್ನೋದು ಕೂಡ ಇನ್ನೂ ನಿಗೂಢ. ಅದು ಚಿತ್ರ ರಿಲೀಸ್ ಆಗೋವರೆಗೂ ಕೂಡ ಯಾವೆಲ್ಲ ಕ್ಯಾರೆಕ್ಟರ್ಗಳು ಬರ್ಬೋದು ಅನ್ನೋದು ಯಾವುದೇ ಕಾರಣಕ್ಕೂ ಗೊತ್ತಾಗೋದಿಲ್ಲ. ಆದರೆ ರಿಷಬ್ ಶೆಟ್ಟಿ ಅವರು, ಜೂನಿಯರ್ NTR ಅವರು ಇಬ್ಬರನ್ನೂ ಅಕ್ಕಪಕ್ಕ ನಿಲ್ಲಿಸಿ, ಇಬ್ರಿಗೂ ಗಡ್ಡ ಬಿಟ್ಟು, ಇಬ್ರಿಗೂ ಒಂಚೂರು ಉದ್ದ ಕೂದಲು ಬಿಟ್ಟು ಅಕ್ಕಪಕ್ಕ ನಿಲ್ಲಿಸಿದ್ರೆ ಇಬ್ಬರು ನೋಡೋದಕ್ಕೆ ಅಣ್ಣ ತಮ್ಮಂತರನೇ ಕಾಣಿಸ್ತಾರೆ. ಮೊನ್ನೆ ಕೂಡ ನನಗೆ ಫೋಟೋಸ್ನಲ್ಲಿ ಏನು ಪ್ರಶಾಂತ್ ನೀಲ್ ಅವರ ಮನೆಯಲ್ಲಿ ತೆಗೆಸ್ಕೊಂಡಂತಹ ಫೋಟೋಸ್ನಲ್ಲಿ ಅವರಿಬ್ಬರು ಅಕ್ಕಪಕ್ಕ ನಿಂತ್ಕೊಂಡು ತೆಗೆದಿರುವಂತಹ ಫೋಟೋದಲ್ಲಿ ಅದೇ ಥರ ಕಾಣ್ತಿದ್ರು. ಅವರು ಲುಕಿಂಗ್ ಲೈಕ್ ಅ ಬ್ರದರ್ಸ್, ಇಬ್ಬರು ಕೂಡ ಅಣ್ಣ ತಮ್ಮಂತರನೇ ಕಾಣ್ತಾರೆ. ಆ ಕಾರಣಕ್ಕೋಸ್ಕರ ಏನಾದರೂ
ಅವರ ತಂದೆಯ ಪಾತ್ರ ಅಥವಾ ಮಗನ ಪಾತ್ರ ಯಾವುದಾದ್ರೂ ಪಾತ್ರಗಳನ್ನು ಕಾಂತಾರ ಪ್ರೀಕ್ವೆಲ್ನಲ್ಲಿ ಕರೆದುಕೊಂಡು ಬರುವ ಪ್ಲ್ಯಾನ್ ಇದ್ದರೆ ಅಥವಾ ದೈವದ ಪಾತ್ರವನ್ನು ಕರೆದುಕೊಳ್ಳುವ ಪ್ಲ್ಯಾನ್ ಇದ್ದರೆ ಆ ಪಾತ್ರಕ್ಕೆ ಜೂನಿಯರ್ NTR ಅವರನ್ನ ಹಾಕಿಕೊಳ್ಳಬಹುದು ಎನ್ನುವ ಮಾತು ಕೇಳಿ ಬರ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಕಾಂತಾರ ರಿಲೀಸ್ ಆದಾಗ ಬರೀ ಕನ್ನಡದಲ್ಲಿ ಮಾತ್ರ ರಿಲೀಸ್ ಆಗಿತ್ತು. ಆಮೇಲೆ ಅದು ಪ್ಯಾನ್ ಇಂಡಿಯಾ ಮಟ್ಟಕ್ಕೆ ಕ್ಲಿಕ್ ಆಯಿತು. ಈಗ ಕಾಂತಾರ ಪ್ರೀಕ್ವೆಲ್ ಏನು ಬರ್ತಾ ಇದೆ, ಆ ಪ್ರೀಕ್ವೆಲ್ ಬಗ್ಗೆ ಇಡೀ ಇಂಡಿಯಾದಲ್ಲಿ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರೋದ್ರಿಂದ ತಾರಾಗಣ ಅಂದರೆ ಕನ್ನಡದಲ್ಲಿ ಈಗ ಆಲ್ರೆಡಿ ರಿಷಬ್ ಶೆಟ್ಟಿ ಅವರು ಇರೋದ್ರಿಂದ ಅವ್ರಿಗೆ ಯಾರ್ಯಾರು ಬೇಕೋ ಅವರ ತಾರಾಗಣವನ್ನು ಅವರು ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ. ಆದರೆ ಇದೇ ಸಿನಿಮಾವನ್ನು ತಮಿಳು, ತೆಲುಗು, ಮಲಯಾಳಂ, ಹಿಂದಿಯಲ್ಲಿ ನೋಡುವವರ ಸಂಖ್ಯೆ ಕೂಡ ಹೆಚ್ಚಾಗಿ ಇರೋದ್ರಿಂದ ಆ ಭಾಗದಲ್ಲಿ ಕಾಂತಾರ ಕಲೆಕ್ಷನ್ ಜಾಸ್ತಿ ಬಂದಿರೋದ್ರಿಂದ ಅಲ್ಲಿ ಆ ಭಾಗದ ಪ್ರೇಕ್ಷಕರು ಇಷ್ಟಪಡುವಂತಹ ಕಲಾವಿದರನ್ನು ಹಾಕಿಕೊಂಡರೆ ಚಿತ್ರಕ್ಕೆ ಇನ್ನಷ್ಟು ಪ್ಲಸ್ ಆಗುತ್ತೆ, ಚಿತ್ರ ಇನ್ನೊಂದಷ್ಟು ಹೆಚ್ಚಿನ ಕಲೆಕ್ಷನನ್ನು ಮಾಡ್ಕೋಬಹುದು ಅನ್ನೋದು ಎಲ್ಲ ಚಿತ್ರತಂಡದವರ ಪ್ರಸ್ತುತ ಒಂದು ಏನಂತಾರೆ ಒಂದು ಸ್ಟ್ರಾಟರ್ಜಿ ಅಂತಲೇ ಹೇಳಬೇಕು. ಆ ಸ್ಟ್ರಾಟರ್ಜಿಯನ್ನು ಕಾಂತಾರ ಪ್ರೀಕ್ವೆಲ್ ಟೀಮ್ ಕೂಡ ಮಾಡ್ಕೊಂಡಿದ್ರೆ ಜೂನಿಯರ್ NTR ಅವರು ಈ ಸಿನಿಮಾದಲ್ಲಿ ನಟಿಸೋದು ಪಕ್ಕಾ ಆಗತ್ತೆ. ಅಥವಾ ಇದು ತೆಲುಗು ಚಿತ್ರರಂಗದ ಕಡೆಯಿಂದ ಬರ್ತಿರುವ ಸುದ್ದಿ ಆಗಿರೋದ್ರಿಂದ ಇನ್ನು ಯಾವುದೇ ಅಧಿಕೃತ ಮಾಹಿತಿ ಇಲ್ಲದೇ ಇರೋದ್ರಿಂದ ರಿಷಬ್ ಶೆಟ್ಟಿ ಅವರು ಅಥವಾ ಹೊಂಬಾಳೆ ಫಿಲಿಮ್ಸ್ ಅವರು ಅವರೇ ಹೇಳೋವರೆಗೂ ಕೂಡ ಕಾಯಬೇಕಾದದ್ದು ನಮ್ಮ ಕರ್ತವ್ಯ. ಆದರೆ ಈ ಥರದೊಂದು ಸುದ್ದಿ ಬಂದಾಗ ನಿಮಗೆ ಮುಟ್ಟಿಸೋದು ಕೂಡ ನಮ್ಮ ಕರ್ತವ್ಯ. ಕಾಂತಾರ ಪ್ರೀಕ್ವೆಲ್ನಲ್ಲಿ ಏನಾದರೂ ಜೂನಿಯರ್ NTR ಅವರು ನಟನೆ ಮಾಡಿದ್ದೇ ಆದರೆ ಈ ಚಿತ್ರದ ಮೈಲೇಜ್ ಮತ್ತೊಂದಷ್ಟು ಹೆಚ್ಚಿಗೆ ಆಗೋದರಲ್ಲಿ, ಈ ಚಿತ್ರಕ್ಕೆ ಬೂಸ್ಟ್ ಸಿಗೋದರಲ್ಲಿ ಹೆಚ್ಚಿಗೆ ಆಗೋದರಲ್ಲಿ, ಈ ಚಿತ್ರದ ಮೇಲಿನ ಒಂದು ಎಕ್ಸ್ಪೆಕ್ಟೇಷನ್ ಡಬಲ್ ಆಗೋದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ. ನಮಸ್ಕಾರ.